ಮನೆಯಲ್ಲಿ ಯಾವುದೇ ಚಿಕ್ಕ ಪುಟ್ಟ ಗಿಡ ನಾವು ಬೆಳೆಸ್ತೀವಿ ಅಂತ ಹೋದ್ರೂ ಗಿಡ ಹಾಕೋ ಟೈಮಲ್ಲಿ ಮಣ್ಣಿನ ಜೊತೆ ಒಂದು ಗೊಬ್ಬರದ ಅವಶ್ಯಕತೆ ತುಂಬಾ ಇದ್ದೇ ಇರುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಿಚನ್ ವೇಸ್ಟ್ ಇಂದ ಈಸಿಯಾಗಿ ಕಾಂಪೋಸ್ಟ್ ನ ಹೇಗ್ ಮಾಡ್ಕೋಬಹುದು ಮನೆಯಲ್ಲೇ ಅಂತ ನೋಡಿದೀವಿ. ಈಗ ನೀವು ನೋಡ್ತಾ ಇರೋದು ವರ್ಮಿ ಕಾಂಪೋಸ್ಟಿಂಗ್ ಯಾವ ರೀತಿ ಮಾಡೋದು ಅಂತ. ಈಗ ಈ ತೆಂಗಿನ ನಾರುಗಳನ್ನೆಲ್ಲ ಒಂದ್ 2 ದಿನ ನೆನೆಸಿ ಇಟ್ಟಿರೋದು, ಯಾಕಂದ್ರೆ ಇದು ಕೊಳಿಯೋದಕ್ಕೆ ಸ್ವಲ್ಪ ಈಸಿ ಆಗತ್ತೆ ಅಂತ. ಅದೇ ರೀತಿ ಇದು ಒಂದು ಚಿಕ್ಕ ಸಿಮೆಂಟ್ ಟ್ಯಾಂಕ್ ಯೂಸ್ ಮಾಡ್ತಾ ಇರೋದು. ಈ ಟ್ಯಾಂಕ್ ನ ಹೈಟ್ ಬಂದು ಸುಮಾರು 2 ರಿಂದ 2.5 ಅಡಿ ಇದೆ ಅಷ್ಟೇನೆ. ಸೊ ಈಗ ಈ ತೆಂಗಿನ ನಾರು ಏನ್ 2 ದಿನದಿಂದ ನೆಂದಿತ್ತೋ ಅದನ್ನ ನಾವು ಫಸ್ಟ್ ಲೇಯರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಕೆಳಗಡೆ ಲೇಯರ್ ನಾವ್ ಏನೇ ಹಾಕಿದ್ರು ಸ್ವಲ್ಪ ಗಾಳಿ ಆಡೋ ತರ ವಸ್ತುಗಳನ್ನ ಹಾಕಿದ್ರೆ ವರ್ಮಿ ಕಾಂಪೋಸ್ಟಿಂಗ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಲ್ದೇನೆ ತೆಂಗಿನ ನಾರು ಹಾಕೋದ್ರಿಂದ ಇದು ಡಿಕಂಪೋಸ್ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳತ್ತೆ. ಆದ್ರಿಂದ ಆ ತೇವಾಂಶನ ಹೋಲ್ಡ್ ಮಾಡೋದಕ್ಕೆ ಈ ತೆಂಗಿನ ನಾರುಗಳು ತುಂಬಾನೇ ಹೆಲ್ಪ್ ಮಾಡತ್ತೆ. ಈಗ ನೆಕ್ಸ್ಟ್ ಲೇಯರ್ ಆಗಿ ನಾವು ಡ್ರೈ ಐಟಮ್ಸ್ ಹಾಕ್ಬೇಕಾಗತ್ತೆ. ಅಂದ್ರೆ ಈಗ ಒಣ ಹುಲ್ಲು ಅಥವಾ ಎಲೆಗಳಿದ್ರು ಸಹ ಪಾಟಲ್ ಬಿದ್ದಿರೋಂತಹ ಎಲೆಗಳು ಏನಿರುತ್ತೋ ಅದನ್ನು ಸಹ ಹಾಕ್ಬೋದು. ಈಗ ನಮ್ಗೆ ನೆಕ್ಸ್ಟ್ ಹಸುವಿನ ಸಗಣಿ ಅಥವಾ ಕುರಿ ಮೇಕೆದು ಗೊಬ್ಬರ ಇಷ್ಟ್ರಲ್ಲಿ ಯಾವುದೇ ಇದ್ರೂ ಸಹ ನಡೆಯುತ್ತೆ. ಸೊ ಇಲ್ಲಿ ನಾವು ಕುರಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೀವಿ. ಕುರಿದು ತುಂಬಾನೇ ಡ್ರೈ ಇರೋದ್ರಿಂದ ಅದನ್ನ 2 ದಿನ ನಾವು ನೆನ್ಸಿಡ್ಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ವಾ, ಒಂದ್ ಸ್ವಲ್ಪ ಹುಲ್ಲು ಕುರಿ ಗೊಬ್ಬರನ ನೆನ್ಸಿಟ್ಟು ರೆಡಿ ಆಗಿರೋದದು. ಸೊ ಈ ಒಣ ಹುಲ್ಲು ಹಾಕಿದ ತಕ್ಷಣ ಒಂದ್ ಸ್ವಲ್ಪ ಮೇಲೆ ಮಣ್ಣು ಹಾಕಿ ಅದನ್ನ ಮುಚ್ಚಬೇಕಾಗತ್ತೆ. ಅದಾದ ನಂತರ ಈಗ ನೋಡ್ತಾ ಇರೋದು ಸ್ವಲ್ಪ ಗಂಜಲ. ಈಗ ಈ ಹಸುವಿನ ಗಂಜಲನ ನಾವು ಡೈರೆಕ್ಟ್ ಆಗಿ ಏನ್ ಹಾಕೋದಿರೋಲ್ಲ, ಸ್ವಲ್ಪ ನೀರಲ್ಲಿ ನಾವು ಡೈಲ್ಯೂಟ್ ಮಾಡಿ ಹಾಕೋಬೇಕಾಗತ್ತೆ. ಸೊ ಒಂದ್ಸಲ ಒಣ ಹುಲ್ಲು ಹಾಕಿದ್ಮೇಲೆ ನಾವು ಆದಷ್ಟು ಮಣ್ಣಲ್ಲಿ ಒಂದ್ ಲೇಯರ್ ಮುಚ್ಚಬೇಕಾಗತ್ತೆ. ಸೊ ಇದೇ ರೀತಿ 1-2 ಪ್ರಾಸೆಸ್ ಸೇಮ್ ರಿಪೀಟ್ ಮಾಡಬೇಕು. ಸೊ ಈ ಹುಲ್ಲೆಲ್ಲ ಹಾಕಿದ್ಮೇಲೆ ಈ ಹಸುವಿನ ಸಗಣಿ ಅಥವಾ ಕುರಿ ಮೇಕೆ ಗೊಬ್ಬರನ ನಾವು ಒಂಚೂರು ಹಾಕ್ಬಿಟ್ಟು ಮಣ್ಣು ಹಾಕಿದ್ರೆ ಮುಗಿಯತ್ತೆ. ಇದು ಆಕ್ಚುಲಿ ಹುಲ್ಲನ್ನ ನೆನ್ಸಿಟ್ಟಿರೋದು. ಪ್ರಾಸೆಸ್ ಎಲ್ಲ ಮುಗಿದ್ಮೇಲೆ ಹುಲ್ಲಿಂದ ಮುಚ್ಚಿಡೋದಕ್ಕೆ ಅಂತ 2 ದಿನ ಅದನ್ನು ನೆನ್ಸಿಟ್ಟಿದ್ದು. ಸ್ವಲ್ಪ ಮೆದು ಬಂದ್ರೆ ನಮ್ಗೆ ಪ್ರಾಸೆಸ್ ಬೇಗ ಆಗತ್ತೆ ಅಂತ. ಈಗ ನೆಕ್ಸ್ಟ್ ಲೇಯರ್ ಆಗಿ ಏನ್ ಹುಲ್ಲು ಹಾಕ್ತಾ ಇದೀವೋ ಅದ್ರ ಜೊತೆ ನೀರ್ನು ಸಹ ಸೇರ್ಸ್ ಹಾಕ್ತಾ ಇದೀವಿ. ಯಾಕೆ ಪ್ರತಿ ಪ್ರಾಸೆಸ್ ಅಲ್ಲೂ ನೀರ್ ಹಾಕ್ತಾನೆ ಇದೀವಿ ಅಂದ್ರೆ ಈ 2 ದಿನ ನೀರು ಅದ್ರಲ್ಲೇ ಇದ್ರೆ ಕೊಳಿಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದಲ್ದೇನೆ ಇದರಲ್ಲಿ ಡ್ರೈನೇಜ್ ಹೋಲ್ ಆಲ್ರೆಡಿ ಇರೋದ್ರಿಂದ ಈ ಪೈಪ್ ಮುಖಾಂತರ ಎಲ್ಲಾ ನೀರ್ನು 2 ದಿನ ಆಗಿದ ತಕ್ಷಣ ಕಂಪ್ಲೀಟ್ ಆಗಿ ತೆಗೆದು ಬಿಡ್ತೇವೆ. ಸೊ ಅದೊಂದು ಒಳ್ಳೆ ಬಯೋ ಫರ್ಟಿಲೈಸರ್ ಆಗುತ್ತೆ. ಸೊ ಅಕ್ಕಪಕ್ಕ ಇರೋ ಗಿಡಗಳಿಗೆ ನಾವು ಆರಾಮಾಗಿ ಇದನ್ನ ಹಾಕೋಬಹುದು. ಈಗ ನೀವು ನೋಡ್ತಿರೋ ಹಾಗೆ 3/4 ಭಾಗ ಮಾತ್ರ ಲೇಯರ್ ಮಾಡಿರೋದು, ಇನ್ ಮಿಕ್ಕಿದ್ದು 1/4 ಭಾಗ ಹಾಗೆ ಬಿಟ್ಟಿರೋದು, ಒಂದ್ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಆಡ್ಲಿ ಅಂತ. ಸೊ ಲಾಸ್ಟ್ ಲೇಯರ್ ಆಗಿ ಒಂದಷ್ಟು ಹುಲ್ಲನ್ನ ಹಾಕಿ ಮುಚ್ಚಿ ಒಂದ್ ಸ್ವಲ್ಪ ಗೋಣಿ ಚೀಲನ ಒದ್ದೆ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಹಾಗೆ ಉಳಿಯತ್ತೆ. ಸೊ ಆಗ್ಲೇ ಹೇಳ್ದಾಗೆ 2 ದಿನದಲ್ಲಿ ನಾವು ಹಾಕಿರೋ ನೀರ್ನೆಲ್ಲ ಕಂಪ್ಲೀಟ್ ಆಗಿ ಡ್ರೈನೇಜ್ ಹೋಲ್ ಮೂಲಕ ತೆಗೆದು ಬಿಡ್ಬೇಕಾಗತ್ತೆ. ಅದಾದ್ಮೇಲೆ ನಾವು ದಿನ ಸ್ವಲ್ಪ ನೀರ್ನ ಮೇಲೆ ಚೀಲದ ಮೇಲೆ ಹಾಕೊಂಡ್ ಬಂದ್ರು ಸಾಕು. ಈಗ ನೀವು ನೋಡ್ತಾ ಇರೋದು ಎಕ್ಸಾಕ್ಟ್ ಆಗಿ 30 ದಿನ ಆದ್ಮೇಲೆ ಇವಾಗ ಓಪನ್ ಮಾಡಿ ನೋಡ್ತಾ ಇರೋದು. ನೋಡಿ, ಎಕ್ಸಾಕ್ಟ್ ಆಗಿ 30 ದಿನ ಆದ್ಮೇಲೆ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿ ಫಸ್ಟ್ ಟರ್ನ್ ಆಗ್ತಾ ಹೋಗ್ತದೆ. ನಾವು ಈ ಸ್ಟೇಜಲ್ಲೂ ಸಹ ಗೊಬ್ಬರನ ನಾವು ಆರಾಮಾಗಿ ಗಿಡಗಳಿಗೆ ನಾವೇನ್ ಪಾಟಲ್ ಬೆಳೀತಿರ್ತೀವೋ ಅದಕ್ಕೆಲ್ಲ ಹಾಕೊಂಡು ಬರ್ಬೋದು. ಈಗ ನೀವು ನೋಡ್ತಿರೋ ಹಾಗೆ ಈ ಸ್ಟೇಜಲ್ಲಿ ಇರೋ ಗೊಬ್ಬರನ ಹಾಗೇನೆ ಇನ್ನ 30 ಡೇಸ್ ನಾವು ಹುಲ್ಲಲ್ಲಿ ಮುಚ್ಚಿಟ್ಟು ಸ್ವಲ್ಪ ನೀರು ಹಾಕೊಳ್ತಾ ಬಂದ್ರೆ ನಮ್ಗೆ ಎರೆಹುಳ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರತ್ತೆ. ಈ ಪ್ರಾಸೆಸ್ನ ನಾವು ಆರಾಮಾಗಿ ಮನೆಯಲ್ಲಿ ಒಂದು ಹಳೆ ಡ್ರಮ್ ಅಥವಾ ಹಳೆ ಪಾಟ್ಗಳು ಯಾವುದೇ ಇದ್ರೂ ಅದರಲ್ಲೂ ಸಹ ಆರಾಮಾಗಿ ಮಾಡ್ಬೋದು. ಸೊ ಈ ರೀತಿ ನಾವು ಆರಾಮಾಗಿ ಮನೇಲೇನೆ ಕಾಂಪೋಸ್ಟ್ನ ರೆಡಿ ಮಾಡ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ಗ್ರೋಯಿಂಗ್.